ನದಿಯಲ್ಲಿ ಪ್ರವಾಹ ಬಂದ್ಬಿಡುತ್ತೆ. ಸೊ ಪ್ರವಾಹ ಬಂದಾಗ ನೀರೆಲ್ಲ ದೇವಸ್ಥಾನಕ್ಕೆ ಬರ್ತಿರುತ್ತೆ. ಆಗ ಊರಿನ ಜನ ಎಲ್ಲ ಬಂದು ಅರ್ಚಕರಿಗೆ ಹೇಳ್ತಾರಂತೆ, ಅರ್ಚಕರೇ ಇನ್ನೇನು ಪ್ರವಾಹ ಬರ್ತಿದೆ, ನೀವು ಬದುಕೋದಿಲ್ಲ, ನಡೀರಿ ಮೊದಲು ಹೋಗೋಣ ಅಂತ ಹೇಳ್ತಾರಂತೆ. ಆಗ ಅರ್ಚಕರೇ ಹೇಳ್ತಾರಂತೆ, ಇಲ್ಲ ನನ್ನನ್ನ ನಾನು ದಿನ ಪೂಜೆ ಮಾಡ್ತಿರುವಂತ ದೇವ್ರು ಬಂದು ಕಾಪಾಡ್ತಾರೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಸೊ ನೀರ್ ಹೆಚ್ಚಾಗ್ತಾ ದೇವಸ್ಥಾನ ಅರ್ಧ ಮುಳುಗ್ತಾ ಬಂತಂತೆ. ಅವ್ರು ದೇವಸ್ಥಾನದ ಮೇಲೆ ಹತ್ತು ಕೂತ್ಕೊಂಡಿರ್ತಾರೆ ಅರ್ಚಕರು, ದೇವ್ರು ಬರ್ತಾನೆ ಅಂತ. ಸೊ ಆ ಟೈಮಲ್ಲಿ NDRF ಸೈನಿಕರು ಯಾರಿರ್ತಾರೆ ಅವ್ರು ಬರ್ತಾರಂತೆ ಬೋಟಲ್ಲಿ. ಅವ್ರು ಬಂದು ಲೈಫ್ ಜಾಕೆಟ್ ಕೊಡ್ತಾರಂತೆ, ಅದನ್ನ ಹಾಕೊಂಡ್ ಬನ್ನಿ ಈ ಕಡೆ ಅಂತ. ಅರ್ಚಕರೇ ಹೇಳ್ತಾರಂತೆ, ಇಲ್ಲ ನನ್ ದೇವ್ರು ಬಂದು ನನ್ನ ಕಾಪಾಡ್ತಾರೆ ಅಂತ. ನೀರ್ ಇನ್ನೂ ಹೆಚ್ಚಾಗ್ತಾ ಗೋಪುರ ಮುಳುಗ್ತಾ ಬರುತ್ತೆ. ಆ ಟೈಮಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಸೈನಿಕರು ಬಂದು ಹಗ್ಗ ಬಿಡ್ತಾರೆ ಕೆಳಗೆ, ಇಟ್ಕೊಂಡು ಹತ್ತಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನನಗೆ ದೇವ್ರು ಬಂದು ಕಾಪಾಡ್ತಾರೆ, ನೀವು ಹೋಗಿ ಅಂತ. ದೊಡ್ಡ ಪ್ರವಾಹ ಬರುತ್ತೆ, ಆ ಅರ್ಚಕರು ಸತ್ತು ಹೋಗ್ತಾರೆ. ಸೊ ಸತ್ ಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ. ದೇವ್ರು ಬರ್ತಾರೆ. ದೇವ್ರು ಬಂದು ಯಾಕಪ್ಪ ಬೇಜಾರಾಗಿದೆ ಅಂದಾಗ, ನೀನ್ ಮೋಸ ಮಾಡಿದೆ ನನಗೆ, ನಾನು ಕಷ್ಟದಲ್ಲಿದ್ದಾಗ ನನ್ನ ಬಂದು ಕಾಪಾಡ್ಲೇ ಇಲ್ಲ. ನಗ್ನಗ್ತಾ ಹೇಳ್ತಾರಂತೆ ದೇವ್ರು, ಅಲ್ಲ ಮೊದಲನೇ